ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸುಂಕೇಶ್ವರಾಳ್ ಮುಖ್ಯ ರಸ್ತೆಯಲ್ಲಿ ದಲಿತ ಸಮುದಾಯದ ಮುಖಂಡ ಭೂಮಾನಂದ ಹದ್ದಿನಾಳ ಅವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಸ್ಥಾಪಿತ ಕೊಲೆಗಾರರನ್ನು ತಕ್ಷಣವೇ ಬಂಧಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಎಲ್ಲಾ ತಾಲೂಕಿನ ತಹಶೀಲ್ದಾರ್ ಕಚೇರಿಗಳ ಮೂಲಕ ಮನವಿ ಸಲ್ಲಿಸಲಿದೆ. ಆರೋಪಿಗಳನ್ನು ಶೀಘ್ರವೇ ಬಂಧಿಸದಿದ್ದರೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಂದ್ ಆಚರಿಸಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು. ಸಮುದಾಯದ ರಕ್ಷಣೆಗಾಗಿ ಎಲ್ಲಾ ಮಾದಿಗ ಸಮುದಾಯದ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಈ ಹೋರಾಟಕ್ಕೆ ಕೈಜೋಡಿಸಬೇಕು ಎಂದು ಡಿಎಸ್ಎಸ್ ಎನ್ ಮೂರ್ತಿ ಸ್ಥಾಪಿತ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ಬೊಮ್ಮನಾಳ ತಿಳಿಸಿದ್ದಾರೆ. ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ ಪತ್ರಕರ್ತರ ಮಾಧ್ಯಮದವರಿಗೆ, ಎಲ್ಲರಿಗೆ ಹಾಗೂ ಟಿ ವಿ ಮಾಧ್ಯಮದವರಿಗೆ ತಿಳಿಪಡಿಸುವುದೇನೆಂದರೆ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, BSP ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈ ಹಿಂದೆ ಕೂನಿಸಿದ್ದು, ಬಟ್ ಯಾರಂತ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ, 1 ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ ಏನು, ಈ ಕಡೆಲಿದ್ದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೇಶ್ವರಾಳ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲಿ ಆಡಗಲೇ ಕೊಲ್ಲಿಬಿಟ್ರ. ಏನಂದರೆ ಚಾಕು, ಚೂರಿ, ಬಡಿಗೆ ಎಲ್ಲನಿದ್ದೇವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಭಾಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನಾನ ಅನ್ಯಾಯ ಮಾಡಿದರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು. ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನು ಕೊಡ್ತದ ಅದು ಕೊಡ್ತದ. ಈ ಉದ್ದೇಶಪೂರ್ವಕವಾಗಿ ಈ ನಮೂನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದರೆ, ಆ ಒಂದು ಜೀವದಾನ, ಒಂದು ನಾಯಿ ಮನೆ ಮುಂದೆ ಬಂದರೆ ಹೊಡೆಯೋಕ್ಕಾಗಲ್ಲ. ಆಡಗಲೇ ಈ ನಮೂನೆ ಒಬ್ಬ ಜೀವನ ತೆಗಿತಾರೆ ಅಂದರೆ, ಈ ಕೊಲೆ ಮಾಡಿದ ವ್ಯಕ್ತಿಗಳನ್ನು ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸ್ಬೇಕು. ಯಾರು ಆ ದೂರವಾಣಿ ಕರೆ ಯಾರೋ ಹೋಗಿ ಬಂದದ, ಯಾರೋ ಭೂಮಾನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮನೆ ಪೊಲೀಸ್ ಇಲಾಖೆಯವರು ಆ ತನಿಖೆ ಮಾಡಿ ಕೂಡಲೇ 24 hours into 7 ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದರೆ ಇವತ್ತು ನಾನು ಸಾಯ್ಬೋದು. ಇವತ್ತು ನಾನು ಕೂಡ ಹಲವಾರು ಮಟಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ಲು ಟಾರ್ಗೆಟ್ ಇದ್ದೀನಿ. ಆದರೂ ಕೂಡ ಇವತ್ತು ದುಡ್ಡು ಕೊಟ್ಟರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅಂದರೆ ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ. ಅಂದರೆ ಏನು, ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸತಕ್ಕಂಥ ಯರಂಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆಯವ್ರ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನು ಆಲ್ದರ್ತಿ ಎಲ್ಲಪ್ಪನ ನೋಡ್ಬೇಕಂತಾರ. ಆದರೂ ಕೂಡ ನನ್ನಿಂದೆ ಕಾನೂನಿದೆ ಅಂತೇಳಿ ನಾನು ಘಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದರೆ ಧೀರ್ತನ ಮಾಡ್ರಿ. ಅಡಕ್ಕೆ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಹೊಡೆಸೋಂಥ ಕೆಲಸ, ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್, ರೈಟ್ ಬರಲಿ ನಿಮ್ಮವನ್ನ ಅಡಕ್ರೆ ಅಂತೇಳಿ ನಾನು 1-2 ಮಾತು ಮುಗಿಸ್ತೀನಿ. ಜೈ ಭೀಮ್.